ಎಲ್ರಿಗೂ ನಮಸ್ಕಾರ. ಗೊಡ್ಚಿಗೆ ಯಾವತ್ತೂ ಮುಂಜಾನೆ ಬರ್ತೀವಿ, ಯಾಕಂದ್ರೆ ಬಸ್ಸಿಂದ ಅರೇಂಜ್ಮೆಂಟ್ ಹಂಗೆ ಇರುತ್ತೆ. ಬಟ್ ಎಲ್ಲ ಬಡ ಬಡ ಆಗಿ ರಾತ್ರಿ ಗೊಡ್ಚಿಗೆ ಬಂದ್ವಿ. ನಾವು ಅರೌಂಡ್ 8:30ಗೆ ಗೊಡ್ಚಿಗೆ ಬಂದಾಗ ಎಷ್ಟು ಶಾಂತಿ ಇತ್ತಂದ್ರೆ ಭಾಳ ಚಲೋ ದರ್ಶನ ಆಯ್ತು ನಮಗೆ. ಇಲ್ಲಿ 9 ಗಂಟೆಗೆ ಏನೋ ದೇವಸ್ಥಾನ ಕ್ಲೋಸ್ ಆಗುತ್ತಂತ, ಅದನ್ನು ಟೈಮಿಂಗ್ ನೋಡ್ಕೊಂಡು ಬರ್ಬೋದು ನೀವು. ಮುಂಜಾನೆ ಭಾಳ ಗದ್ದಲಿರ್ತೈತಿ, ಯಾವಾಗ ಬಂದ್ರಾಗೂ ಮುಂಜಾನೆ ಬರ್ತಿದ್ವಿ. ಬಟ್ ರಾತ್ರಿ ಇದು ಒಂಥರ ಶಾಂತ ಇದನ್ನ ಬೇರೆ. ದೂರಿಂದ ನೀವು ವಿಡಿಯೋ ಫೋಟೋ ಮಾಡ್ಕೋಬೋದು, ಒಳಗೆ ಫೋಟೋಗ್ರಾಫಿ ಅಲೌಡ್ ಇಲ್ಲ. ಗೊಡ್ಚಿ ಹಿರಣ್ಣನ ನೋಡಿಬಿಡ್ರಿ. ಭದ್ರಕಾಳಿ ವೀರಭದ್ರೇಶ್ವರ ದೇವಸ್ಥಾನ ಅಂತಲೇ ಕರೀತಾರೆ ಇದನ್ನು. ಬೆಳಗಾವಿ ಡಿಸ್ಟ್ರಿಕ್ಟ್ ಒಳಗೆ ಬರ್ತೈತಿ ಇದು ದೇವಸ್ಥಾನ. ಗೊಡ್ಚಿ ಅಂತ ಹೇಳಿ ಒಂದು ಸಣ್ಣ ಹಳ್ಳಿ ಒಳಗೆ ಈ ದೇವಸ್ಥಾನಕ್ಕೆ ಅಂತ ಹೇಳಿ ಫೇಮಸ್ ಐತಿದು. ಈ ಗುಡಿನ ವಿಜಯನಗರ ಮತ್ತು ಚಾಲುಕ್ಯ ಆರ್ಕಿಟೆಕ್ಚರಿಂದ ಮಾಡಲಾಗೈತೆ ಅಂತೇಳಿ ಹೇಳಲಾಗುತ್ತದೆ. ಹಳೆ ಕಾಲದ ರಾಜರೆಲ್ಲ ಇರ್ತಿದ್ರಲ್ಲ, ಅವರು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಕಡೆ ನಾರ್ತ್ ಕರ್ನಾಟಕ ಸೈಡ್ ಭಾಳ ದೇವಸ್ಥಾನ ನೋಡ್ಬೋದು ನೀವು. ಗುಡಿ ವೀರಭದ್ರೇಶ್ವರ, ಭದ್ರಕಾಳೇಶ್ವರಿ ಗುಡಿ, ಆ ಥರ ಯುದ್ಧದ ಪ್ರತೀಕ ಅದು. ನನಗೆ ವಿಜಯ ಆಗಲಿ ಅಂಥೇಳಿ ವೀರಭದ್ರನ ನೆನೆಸ್ಕೊಂಡು ಯುದ್ಧ ಮಾಡಕ್ಕೆ ಹೋಗ್ತಿದ್ರಂತ. ಆ ವೀರಭದ್ರೇಶ್ವರ ಸ್ವಾಮಿಯವರು ನಮ್ಮ ಮನೆಯ ದೇವರು ಅಂತ ಹೇಳೋಕ್ಕೆ ನನಗೆ ಎಷ್ಟು ಹೆಮ್ಮೆ ಆಗತ್ತೆ. ಇದು ಭದ್ರಕಾಳಿ ದೇವಸ್ಥಾನ. ಭದ್ರಕಾಳಿ ವೀರಭದ್ರೇಶ್ವರ ದೇವಸ್ಥಾನ ಎರಡು ಇದ್ದಾವೆ. ಆಮೇಲೆ ವೀರಭದ್ರೇಶ್ವರ ಸ್ವಾಮಿ ಹಿಂದೆ ಮುದಿ ಈರಣ್ಣ ಅಂತ ಹೇಳ್ತಾರೆ, ವೀರಭದ್ರನ ತಂದೆ. ಆ ಥರ ವೀರಭದ್ರೇಶ ಅಂದರೆ ಶಿವನ ರೌದ್ರ ರೂಪ ಗೆ ವೀರಭದ್ರೇಶ್ವರ ಅಂತ ಹೇಳ್ತಾರೆ. ಕಾರ್ತಿಕ ಮಾಸ ನಡೆದಿತ್ತು, ಅಲ್ಲಿ ದೀಪ ಎಲ್ಲ ಹಚ್ತಾರೆ. ಚುರುಮರಿ ಗಿರ್ಮರಿ ಎಲ್ಲ ಹೊರಗೆ ಸಿಗ್ತಾವೆ, ಅದನ್ನೆಲ್ಲ ತೊಗೊಂಡು ನೀವು ಕಾರ್ತಿಕ ಮಾಸ ಹಚ್ಬೋದು. ಇಲ್ಲಿ ಡಿಸೆಂಬರು 1ನೇ ವೀಕಲ್ಲಿ ಕಾರ್ತಿಕ ಮಾಸದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆ ಇರುತ್ತೆ. ಈ ಸರಿ ಡಿಸೆಂಬರ್ 4 ಒಳಗೆ ಜಾತ್ರೆ ಐತಿ. ಅದಕ್ಕೆ ಭಾಳ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಾಕತ್ತಿದ್ವು. ರಾತ್ರಿನೂ ಪ್ರಸಾದ ಸಿಗುತ್ತೆ ಅಂಥೇಳಿ ನಮಗೆ ಗೊತ್ತಿರಲಿಲ್ಲ. ಅದರ ದೇವರ ದಯೆಯಿಂದ ನಾವು ಅಲ್ಲಿಂದಲೇ ಬಂದಿದ್ದಕ್ಕೆ ಸಜ್ಜಕ, ರೈಸು, ಸಾಂಬಾರು ಸಿಕ್ತು ನಮಗೆ ಊಟ ಮಾಡಕ್ಕೆ. ಸಾರು ಎಲ್ಲ ಇದಕ್ಕೆ ಇಲ್ಲ ಅಲ್ಲೇ ಸಾರು ಅಲ್ಲ ಇದೆಯಾ? ಇವ ಹಂಗ ಹೊರಗೆ ಕ್ಯಾಮ್ರಾ ಹೊರಗೆ ಮಾತಾಡ್ತಾನೆ ಎಲ್ಲ. ಬಾಡಿ ಬಿಲ್ಡಿಂಗ್ ರೀ, ಸಜ್ಜಕತ್ತೀನಿ ಸುಮ್ಮ ಪೌಡ್ರ್ ತೊಗೊಂಡು ದಪ್ಪಕ್ಕರ್ ಇದನ್ನ ತಿನ್ಬೇಕು. ಇಲ್ಲಿಂದ ಮ್ಯಾಗಿಂದ ಎತ್ತಿ ಹೋಗೋದಿದ್ರಂತ ನೋಡ್ರಪ್ಪ. ನನಗೆ ಯಾವಾಗ ನಾ ಗೊಡ್ಚಿಗೆ ಬರ್ತೇನೆ ಎಲ್ಲರೂ ಈ ಕತೆ ಹೇಳ್ತಾರೆ ನನಗೆ. ಗೊಡ್ಚಿ ಜಾತ್ರೆ ಐತಿ ಡಿಸೆಂಬರ್ 4ಕ್ಕೆ. ನೀವೇನಾರ ಇದ್ರೆ ಭಾಳ ರಶ್ ಇರುತ್ತೆ. ಬಟ್ ಒಂದ್ಸರಿ ಅಂದ್ರೆ ಹೋಗಿ ಬರ್ಬೇಕು. ನಾ ಇನ್ನೂ ತನಕ ಹೋಗಿಲ್ಲ ಗೊಡ್ಚಿ ಜಾತ್ರೆಗೆ, ಗೊತ್ತಿಲ್ಲ ದೇವ್ರು ಯಾವಾಗ ಕಳಿಸ್ಕೊತಾನ ಜಾತ್ರೆಗೆ ಅಂಥೇಳಿ. ಬಟ್ ನನಗೆ ಕಿಚಿಕಿಂತ ಒಂದು ಸ್ವಲ್ಪ ಶಾಂತ ರೀತಿಯಿಂದ ದೇವರ ದರ್ಶನ ಮಾಡೋದು ಇಷ್ಟ. ಇಲ್ಲೆಲ್ಲ ಹಿಂದೆ ಕಲ್ಯಾಣ ಮಂಟಪ ಎಲ್ಲ ಅದಾವು, ಮದುವೆ ಎಲ್ಲ ಆಗ್ತಾವೆ. ಇಲ್ಲೇ ಊಟನೂ ಕೊಡ್ತಾರೆ, ಭಾಳ ಚಲೋ ಐತಿ. ಮುಂಜಾನೆ ರಾತ್ರಿ ಸ್ವಚ್ಛ ಮಾಡ್ತಾರೆ, ಭಾಳ ನೀಟ್ ಕ್ಲೀನ್ ಐತಿ. ಸರಿ, ಹುಬ್ಳಿಯಿಂದ ಡೈರೆಕ್ಟ್ ಬಸ್ ಇಲ್ಲ, 3-4 ಬಸ್ ಚೇಂಜ್ ಮಾಡ್ಬೇಕಾಗುತ್ತೆ ಪ್ಲೀಸ್. ಗೊಡ್ಚಿಯಿಂದ ಹುಬ್ಳಿಯಿಂದ ಗೊಡ್ಚಿಗೆ ಒಂದು ಬಸ್ ಮಾಡ್ರಿ, ಭಾಳ ಮಂದಿ ಅದಾರ. ಮಾಡ್ಕೊಂಡು ಎಲ್ಲರೂ ಕೂಡಿ ಒಂದೇವಿ ನಾವಿಲ್ಲೇ. ಜೆನ್ಯೂನ್ ರಿಕ್ವೆಸ್ಟ್ ಸಾರಿಗೆ ಇಲಾಖೆಗೆ, ಪ್ಲೀಸ್ ಒಂದು ಹುಬ್ಳಿ ಧಾರವಾಡಿಂದ ಡೈರೆಕ್ಟ್ ಬಸ್ ಕೊಡ್ರಪ್ಪ. ಕಬ್ಬು ಎಲ್ಲ ಭಾಳ ಫೇಮಸ್ ಅದಾವ, ಇಲ್ಲಿ ಭಾಳ ಫ್ಯಾಕ್ಟ್ರಿನೂ ಅದಾವ. ಬೆಲ್ಲದ ಚಾ, ಕುಳಗೇರಿ ಕ್ರಾಸ್ನಾಗ ಬೆಲ್ಲದ ಚಾ ಫೇಮಸ್ ಐತಿ. ನೀವೇನಾರ ಹುಬ್ಳಿ, ಬಾಗಲಕೋಟೆ, ಬಿಜಾಪುರ ಸೈಡಿಗೆ ಹೊಂಟಿದ್ರೆ ಕುಳಗೇರಿ ಕ್ರಾಸ್ ಸಿಗುತ್ತಾ. ಇಲ್ಲಿ ನಿಂತ್ಕೊಂಡು ಬೆಲ್ಲದ ಚಾ ಕುಡಿಬೋದು ನೀವು. ನಾವು ನಿಲ್ಸೇವಿ ಇದಕ್ಕೆ ಅಂತ ಹೇಳಿ. ರಾತ್ರಿ 11 ಗಂಟೆ ಆಗೈತಿ, ರೋಡ್ನಾಗ ಚಾ ಕುಡಿಯಕ್ಕೆ ನಿಂದಿರ್ತೇವೆ ನಾವು. ಇಲ್ಲಿ ನೋಡ್ರಿ, ಇಲ್ಲಿ ಚಾ ಬಂದು ನೋಡ್ರಿ, ಇಲ್ಲಿ ಬೆಲ್ಲದ ಚಾ. ಚಾ ಮಂದಿ ಚಾ 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 ಚಾ. ನಮ್ಮ ಮಾಮ ಅತ್ತಿ ಎಲ್ಲ ಈ ಕಡೆ ಸೈಡ್ದವರು ನಮ್ಮ ಚಿಕ್ಕಮ್ಮನ್ ಬಿಟ್ಟು ಬರಕ್ಕೆ ಹೋಗಿದ್ವಿ ನಾವು. ಸೊ ಆನ್ ದಿ ವೇ ಬೆಲ್ಲದ ಚಾ ಕುಡ್ಕೊಂಡು ಇದನ್ನೆಲ್ಲ ಮಾಡಿ ಬರೋ ಅಷ್ಟ್ರಾಗ ಒಂದಾಗಿತ್ತು ನಾವು ಮನೆ ಮುಟ್ಟೋ ಅಷ್ಟ್ರಾಗ. ನನ್ನ ಕಸಿನ್ಸ್ ಹಿಂದೆ ಬಿದ್ದಿದ್ರು, ಯೂಟ್ಯೂಬ್ ವ್ಲಾಗ್ ಐತೆ ಅಂತ ಹೇಳಿ ವ್ಲಾಗ್ ಮಾಡ ಅಂತ ಹೇಳಿ ಅದಕ್ಕೆ ಇದನ್ನು ಮಾಡಾಕತ್ತೀನಿ. ಇಲ್ಲ, ನಾನು ಸುಮ್ಮನೆ ದರ್ಶನ ಮಾಡಿ ಬರೋ ಇಚ್ಛೆ ಇತ್ತು ನನಗೆ. ಬಹಳ ಸ್ವೀಟ್ ಐತಿ ಇದು. ಬೆಲ್ಲದ ಚಾ. ಈ ಕಡೆ ಮಂದಿ ಬಾಳ ಸ್ವೀಟ್ ತಿಂತಾರ, ಬಾಳ ಸ್ವೀಟ್ ಮಂದಿ ಸ್ವೀಟ್ ತಿಂತಾರ, ಬಹಳ ಬೆಲ್ಲ ಹಾಕ್ಯಾರ ಚಾ ಒಳಗ. ಹಂಗ ಚಾ ಕುಡ್ಕೊಂತ ವ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಬಿಡ್ರಪ್ಪ.